ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದ್ರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಅದರ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನು ನಾವು ಯಾವ ಥರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನೋಡಿ, ಭಾಳ ವರ್ಡ್ಸ್ ಇದ್ದಾವೆ. ಸೊ ದಿಸ್ ಇಸ್ ವೆರಿ ಕಾಮನ್ ಆ್ಯಂಡ್ ವೆರಿ ಕನ್ಫ್ಯೂಸಿಂಗ್, ಬಟ್ ಸಿಂಪಲ್ ಆಗಿರೋದು ಇದು. ಇದೇನಿದು, ಸೇಮ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಸೌಂಡ್ ಪ್ಯಾಟರ್ನ್ಸ್ 2. ಸೊ ಇದು ಇಲ್ಲಿ ಸೌಂಡ್ ನಾವು ಯಾವ್ದು ತೊಗೊಂಡಿರೋದು, ಸ್ಪೆಲ್ಲಿಂಗ್ ಯಾವ್ದು ತೊಗೊಂಡಿರೋದು, ERE. ಸೊ ERE ಬಂದಾಗ ಒಂದೇ ಥರ ಬರುತ್ತಾ? ಸೊ ERE ನಾವು ನೋಡಿ ಬೇಸಿಕ್ ಲೆವೆಲಲ್ಲಿ ERE. ಈಗ ನಾವು ಏನೇ ತಗೊಂಡ್ರು, ಈಗ ನಾವು ಏನು ನೋಡ್ತಾ ಇದ್ದೀವಿ, ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್. ಓಕೆ, ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ, ಉಚ್ಚಾರಣೆ ಅದರ ಬೇರೆ ಬೇರೆ ಉಚ್ಚಾರಣೆ ಇರುತ್ತೆ. ಸೊ ಇದರಲ್ಲಿ ERE ಅಂತ ಹೇಳಿದೆ ನಾನು. ಇದು ಬೇಸಿಕ್ ಫೋನಿಕ್ಸ್ ಪ್ರಕಾರ ಓದೋದಾದರೆ ಇದನ್ನು ಎ ಅಲ್ವಾ, ಎ. ಸೊ ಇದು ಎರೆ ಆಗಬೇಕು, ಇರೆ ಆಗಬೇಕು. ಬಟ್ ಇಲ್ಲಿ ಇದು ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ. ERE ಕೊನೆಯಲ್ಲಿ ಬಂದಾಗ ನಾನು ಹೇಳ್ತಾ ಇರೋದು, ಸ್ಟಾರ್ಟಿಂಗಲ್ಲ. ಓಕೆ, ಸೊ ಇಲ್ಲಿ ಒಂದು ಕಡೆ ನಾವು ERE ಇಲ್ಲಿ ಕಾಣ್ತಾ ಇದೆ, ಇಲ್ಲೂ ERE ಕಾಣ್ತಾ ಇದೆ, ಇಲ್ಲೂ ERE ಇದೊಂದು ಪದದಲ್ಲಿ ERE ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದನ್ನು ನಾವು ಓದಬೇಕಾದ್ರೆ ವೇರ್. ಇಲ್ಲಿ W ಇದನ್ನು ತೆಗೆದ್ರೆ ಇದೇ ಥರ ಉಚ್ಚಾರಣೆ ಆಗುತ್ತೆ ನೋಡಿ, ಇವೆರಡು ಒಂದೇ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ಉಚ್ಚಾರಣೆ ಚೇಂಜ್ ಇದೆ. ಇಲ್ಲಿ W ಹಾಕಿದ್ದೀವಿ, W ಹಾಕಿರೋದಕ್ಕೆ ನಾವು ಅದನ್ನು ವೇರ್ ಅಂತ ಹೇಳ್ತೀವಿ. ವೇಯರ್ ಅಲ್ಲ, ಅಥವಾ ಇನ್ನು ಬೇರೆ ಏನು ಹೇಳ್ಬಾರ್ದು. ವೇರ್ ಅಂದರೆ ಎಲ್ಲಿ, ವೇರ್ ಆರ್ ಯು ಗೋಯಿಂಗ್, ಎಲ್ಲಿಗೆ ಹೋಗ್ತಾ ಇದೆಯಾ, ಎಲ್ಲಿ, ವೇರ್. ದೇರ್ ಅಂದರೆ ಅಲ್ಲಿ, ದೇರ್. ಸೊ ವೇರ್, ದೇರ್. ಸೊ ಇದರಲ್ಲಿ ಈ ದ ಬರ್ತಾ ಇರೋದು TH ಇಂದ, ಬರ್ತಾ ಇರೋದು WH ಇಂದ. ಉಳಿದಿರೋ ಸೌಂಡ್ ಯಾವುದು, ERE, ಅದರದ್ದು ಏರ್. ಓಕೆ, ಸೊ ಅದೇ ಥರ ಇವೆರಡೇ ಪದ ಈ ಥರ ಏರ್ ಅಂತ ಬರೋದು, ಅದರದ್ದು ಈ ಪದದ್ದು ಎಕ್ಸ್ಟೆನ್ಷನ್ ಇದು. ಬೇರೆ ಎನಿವೇರ್, ಎಲ್ಸ್ವೇರ್, ಎವ್ರಿವೇರ್, ನೋವೇರ್, ಈ ಪದಗಳು ಬರ್ತವೆ ಇದರಲ್ಲಿ. ಓಕೆ, ಇಲ್ಲಿ ನೋಡಿ. ಸೊ ಇಲ್ಲಿ ಇದರಲ್ಲೆಲ್ಲ ನಾವು ಏನು ಹೇಳಬೇಕು, ಏರ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಥರ ಕಾಂಬಿನೇಷನ್ ಬಂದಾಗಲೇ ನಮಗೆ ಗೊತ್ತಾಗ್ಬಿಡಬೇಕು. ಸೊ ಇಲ್ಲಿ WHERE ವೇರ್, THERE ವೇರ್, ಇವೆರಡೂ ನಾನು ನಿಮಗೆ ಸೈಟ್ ವರ್ಡ್ಸಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೈಟ್ ವರ್ಡ್ಸ್ ನಾನು ಹೇಳಿದೆ, ಅದನ್ನು ಬಾಯ್ಪಾಠನೇ ಮಾಡಬೇಕು. ಓಕೆ, ಸೊ ಎನಿವೇರ್. ಸೊ ಇಲ್ಲಿ ಏನು ಸೇರ್ತಾ ಇದೆ, ಎನಿ ಸೇರ್ತಾ ಇದೆ. ಇಲ್ಲಿ ಏನು ಸೇರ್ತಾ ಇದೆ, ಎಲ್ಸ್ವೇರ್, ಎನಿವೇರ್, ಎವ್ರಿವೇರ್, ನೋವೇರ್, ಸಮ್ವೇರ್.
ಇದೇನು ಬಹಳ ಕಷ್ಟದ ವರ್ಡ್ಸ್ ಅಲ್ಲ, ಯಾಕೆಂದರೆ ಇದು ನಿಮಗೆ ಆಲ್ರೆಡಿ ಸೈಟ್ ವರ್ಡ್ಸಲ್ಲಿ ಬಂದಿದೆ. ಬಟ್ ವರ್ಡ್ಸು ಚೇಂಜ್ ಆದಾಗ ಹಿಯರ್ ಈ ವರ್ಡನ್ನು ನಾವು ಸೈಟ್ ವರ್ಡಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಸೈಟ್ ವರ್ಡಲ್ಲಿ ಹೇಳ್ಕೊಟ್ಟಿದ್ದೀನಲ್ವ, HER ಹಿಯರ್, ಮಿಯಾ. ಸೊ ಇಲ್ಲಿ ಈ ವರ್ಡ್ಸಿಗೆ ಜಾಸ್ತಿ ವರ್ಡ್ಸ್ ಇಲ್ಲ, ಬೇಸಿಕ್ಲಿ ಈ ERE ಕಾಂಬಿನೇಷನಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಅದು ನೆನಪಲ್ಲಿ ಇಟ್ಕೊಳ್ಳಿ. HERE ಹಿಯರ್, ಓಕೆ, HERE ಹಿಯರ್, MERE, HERE. ಫಸ್ಟ್ ಕೇಳಿಸ್ಕೊಳ್ಳಿ, ಇದರ ಉಚ್ಚಾರಣೆನ ಕನ್ನಡದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಕನ್ನಡದಲ್ಲಿ ನೀವು ಸುಮ್ಮನೆ ನಾನು ಇಲ್ಲಿ ಬರೆದ್ರೂ ಅದು ಪ್ರಯೋಜನ ಇಲ್ಲ. ಕನ್ನಡದಲ್ಲಿ ಬರೆದ್ರೆ ನೀವು ಕನ್ನಡದಲ್ಲಿ ನೋಡ್ತಾ ಇರ್ತೀರ, ಇದನ್ನು ಓದೋಕ್ಕೆ ಇದ್ರ ಮೇಲೆ ಫೋಕಸ್ ಮಾಡಲ್ಲ. ಸೊ ಅದಕ್ಕಾಗಿ ನಾನು ಕನ್ನಡದಲ್ಲಿ ಯಾವ ವರ್ಡ್ಸು ಕೊಡ್ತಾ ಇಲ್ಲ ನಿಮಗೆ. ಸೊ ಹೇಳಬೇಕಾದ್ರೆ ಅಬ್ಸರ್ವ್ ಮಾಡಿ, ಹಿಯರ್ ನಾನು ಹೇಳಬೇಕಾದ್ರೆ ಅದ್ರ ಜೊತೆಗೆ ನೀವು ಹೇಳಬೇಕು. ಅದಲ್ಲದೆ ನಾನು ಪ್ರಾಕ್ಟೀಸ್ ಸಪ್ರೇಟಾಗಿ ಮಾಡಿಸ್ತೀನಿ ನಿಮಗೆ. ಹಿಯರ್, HERE ಹಿಯರ್, MERE ನಿಯರ್, REVRE ರಿವಿಯರ್, ಸಿವಿಯರ್, ಸಿನ್ಸಿಯರ್, ಸ್ಫಿಯರ್, ಅಡ್ಹಿಯರ್. ಓಕೆ, ನೆಕ್ಸ್ಟ್ ಎಲ್ಲರೂ 90% ಜನ ರೀಡಿಂಗ್ ರೈಟಿಂಗ್ ಸ್ಟೂಡೆಂಟ್ಸು ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಅವರು ಮಾಡೋ ಒಂದು ಮಿಸ್ಟೇಕ್ ಅಂತ ಹೇಳಿದ್ರೆ ಇದನ್ನು ವೇರ್ ಅಂತ ಹೇಳ್ಬಿಡೋದು. ವೇರ್ ಅಂತ ಹೇಳ್ಬಿಡೋದು. ಸೊ ಇದು ವೇರಲ್ಲಿ ಅನಿಸ್ಬೋದು, ವೇ ಅಂತ ಯಾಕೆ ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ. WE ವೇ. ಸೊ ವೆರ್ ಆಗಬೇಕು, ಅಥವಾ ಇಟ್ ಈಸ್ ವರ್ ಆ್ಯಕ್ಚುಲಿ, ವರ್. ಸೊ ವೇರ್ ಅಂತ ಹೇಳೋದು ಇದನ್ನು ಮಾತ್ರ, ವೇರ್. ಆರ್ WEAR, ವೇರ್. ಇವೆರಡು ಹೋಮೋಫೋನ್ಸ್. ವೇರ್ ಎರಡು ಒಂದೇನೆ, ಮೀನಿಂಗ್ ಚೇಂಜು, ಸ್ಪೆಲ್ಲಿಂಗ್ ಚೇಂಜು. ಇದು ವೇರ್ ಅಂದರೆ ಎಲ್ಲಿ, ಈ ವೇರ್ ಅಂದರೆ ಧರಿಸುವುದು. ಐ ಆಮ್ ವೇರಿಂಗ್ ಅ ಟೀ ಶರ್ಟ್, ಐ ಆಮ್ ವೇರಿಂಗ್, ವೇರ್ ಆರ್ ಯು. ಸೊ ಎರಡು ಒಂದೇ ಥರ ಇದೆಯಲ್ಲ, ಹೌದು, ಎರಡು ಒಂದೇ ಥರ ಇರುವಂಥ ಬೇರೆ ಬೇರೆ ಮೀನಿಂಗ್ ಇರುವಂಥ ಪದಗಳು ಕನ್ನಡದಲ್ಲೂ ಇದೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಇದನ್ನು ಪದೇ ಪದೇ ಓದೋದ್ರಿಂದ, ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ, ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ. ಬಟ್ ಅದು ಬಂದಾಗ ಕರೆಕ್ಟಾಗಿ ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಓಕೆ.